ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜಯಂತ್ಯೋತ್ಸವದ ಪ್ರಯುಕ್ತ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಗಳಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿ ದತ್ತು ಬಾಸ್ಕಿ, ಕಾರ್ಯಾಧ್ಯಕ್ಷರಾಗಿ ತಿಮ್ಮೇಶ್, ಪ್ರಚಾರ ಸಮಿತಿಯ ಕಾರ್ಯಾಧ್ಯಕ್ಷರನ್ನಾಗಿ ಉಮೇಶ್ ಮಾಳಗಿ, ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಬಸವರಾಜ ಬಾಡಿಯಾಳ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಕೋರ್ ಕಮಿಟಿಯ ಅಧ್ಯಕ್ಷರಾದ ಪರಮೇಶ್ವರ್ ಖಾನಾಪುರ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 5ರಂದು ಬೆಳಗ್ಗೆ 10:45 ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಎದುರುಗಡೆಗೆ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ರಾಜಕೀಯ ಮುಖಂಡರು, ವಿದ್ಯಾವಂತರು, ಬುದ್ಧಿಜೀವಿಗಳು ಹಾಗೂ ಸಮಾಜದ ಎಲ್ಲ ಮುಖಂಡರನ್ನು ಆಹ್ವಾನಿಸಲಾಗಿರುವ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಅಂದು ಮಧ್ಯಾಹ್ನ 1 ಗಂಟೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿವರೆಗೆ ಬೃಹತ್ ಮೆರವಣಿಗೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವದ ನಿಮಿತ್ತವಾಗಿ ಸಾಂಸ್ಕೃತಿಕ ಕ್ರೀಡೆ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಕ್ರಿಕೆಟ್, ನೃತ್ಯ, ರಂಗೋಲಿ, ಸಂಗೀತ ಕಾರ್ಯಕ್ರಮಗಳಿದ್ದು ಸಮಾಜದ ಯುವಕ ಯುವತಿಯರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ನಮ್ದೆಲ್ಲ ಕಮಿಟಿ ಕಳೆದು ನಮ್ಮ ಕೋರ್ ಕಮಿಟಿ ಅಂತ ಮಾಡೀವಿ ನಾವು ಸಮಾಜನಾಗ. ಆ ಕೋರ್ ಕಮಿಟಿಲಿಂದ ನಾವು ದತ್ತು ಬಾಸ್ಗಿ ಅಂತ ಹೇಳಿಸಿಂದ ಅಧ್ಯಕ್ಷ ಮಾಡಿದ್ದೀವಿ. ಜಗಜೀವನ್ ರಾಮ್ ಜಯಂತಿ ಉತ್ಸವ ವಿಜೃಂಭಣೆ ಅಂತ ಮಾಡೋ ಸಲುವಾಗಿ ದತ್ತು ಬಾಸ್ಗಿ ಅಂತೇಳಿ ಮಾಡಿದ್ದೀವಿ. ಮತ್ತು ಈಗ ಅವತ್ತು 5ನೇ ತಾರೀಕು ಬೆಳಗ್ಗೆ ಗೌರ್ಮೆಂಟ್ಲಿಂದ ಏನು ಕೋಡ್ ಆಫ್ ಕಾಂಟ್ಯಾಕ್ಟ್ ಇರೋದ್ರಿಂದ ಗೌರ್ಮೆಂಟ್ಲಿಂದ ಏನು ಮಾಡ್ತಾರೋ ಅವರು DC ಅವರು ಬಂದು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ನಮ್ಮ ಸಮಾಜ ಕಡೆದು ಎಲ್ಲ ಕೋರ್ ಕಮಿಟಿಯವರು ಮತ್ತು ನಮ್ಮ ಸಮಾಜದ ಎಲ್ಲ ಓಣಿಯಿಂದ 31 ಓಣಿ ಆಗ್ತವೆ ನಮ್ಮ. ಆ ಓಣಿಲಿಂದ ಎಲ್ಲ ಜನ ಬರ್ತಾರೆ. ಅವತ್ತು ಬಂದು ಅಲ್ಲಿ ನಾವು ಒಂದೊಂದು ಗಾರ್ಲೆಂಡ್ ಮಾಡಿ ಮಧ್ಯಾಹ್ನ 12:30 ಗಂಟೆಗೆ ರಂಗಮಂದಿರನಲ್ಲಿ ಒಂದು ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲಿ ಹಿಂದುಗಡೆ ಊಟದ ವ್ಯವಸ್ಥೆನೂ ಮಾಡ್ತೀವಿ. 1-2 ಮೋಸ್ಟ್ಲಿ ಒಂದು 4-5 ಸಾವಿರ ಜನ ಬರ್ಬೋದು. ಅಂದ್ರೆ ಸಾಯಂಕಾಲ ಮಾತ್ರ 5 ಗಂಟೆಗೆ ನಾವು ತಿಮ್ಮಾಪುರ ಸರ್ಕಲ್ನಿಂದ ಒಂದು ಪ್ರೊಸೆಷನ್ ಮುಖಾಂತರ ಭವ್ಯ ಮೆರವಣಿಗೆ ಮಾಡ್ಕೊಂಡು ಬಂದ ಕೇಸಿಂದ ಎಲ್ಲ ಓಣಿಲಿಂದ ಟ್ಯಾಕ್ಟರ್ ಅಲ್ಲಿ, ಟಮ್ ಅಲ್ಲಿ ಪ್ರೊಸೆಷನ್ ತರ್ತಾರೆ. ಅವರೆಲ್ಲರೂ ಕೂಡಿಕೊಂಡು ಒಂದು ಸಾಯಂಕಾಲ ಸಮಾರಂಭ ಮಾಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಪತ್ರಕರ್ತರಲ್ಲಿ ಹೇಳ್ತೀವಿ. ಈಗ ಶ್ಯಾಮ್ ನಾಟಿಕರ್ ಅವರು ಒಂದು ಹೇಳ್ಬೋದು. ಈಗಾಗಲೇ ಬಾಬು ಜಗಜೀವನ್ 117 ಜಯಂತಿ ಅಂಗವಾಗಿ ಜಿಲ್ಲಾ ಸಮಿತಿಯಿಂದ ದತ್ತು ಬಾಸ್ಕಿ ಅವರಿಗೆ ಮತ್ತು ಇನ್ನಂಥ 4 ಅವರಿಗೆ ಕಾರ್ಯ ಸಮಿತಿ ಅಧ್ಯಕ್ಷರು, ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಳಿಗೆ ಇವರು ಜಿಲ್ಲಾ ಕಮಿಟಿ ಮಾಡಿದ್ದೇವೆ. ಬರೋಂಥ 5 ತಾರೀಕು ನಗರದಿಂದ ಎಲ್ಲ ಏರಿಯಾಗಳಿಂದ ತಮ್ಮದೇ ಆದ ವ್ಯವಸ್ಥಿತವಾಗಿ ಮೆರವಣಿಗೆ ಪುಕಾರತ ವಾದ್ಯದೊಂದಿಗೆ ಬಂದಿರ್ತಾರೆ. ಮತ್ತು ಈಗ ರಂಗಮಂದಿರಲ್ಲಿ ಮಧ್ಯಾಹ್ನ 2:15 ಅಥವಾ 1-12 ಗಂಟೆಗೆ 1:15 ಅಥವಾ 12:20 ಒಂದು ಕಾರ್ಯಕ್ರಮ ಸಾಹಿತಿಗಳನ್ನು ಕರೆಸಿ ಬಾಬು ಜಗಜೀವನ್ ಬಗ್ಗೆ ಅವ್ರ ವಿಚಾರವಂತ ಮಂಡಿಸ್ತಾ ಇದ್ದಾರೆ. ನೆಕ್ಸ್ಟ್ ವಿಚಾರ ಸಂಕಿರಣ ಇದೆ. ಮತ್ತು ತಿಮ್ಮಾಪುರಿ ಸರ್ಕಲಿಂದ ಭವ್ಯ ಮೆರವಣಿಗೆವರೆಗೆ ಬಂದು ಕಾರ್ಯಕ್ರಮ ಮಾಡ್ತೇವೆ. ಈಗ ಚುನಾವಣೆ ಇದಕ್ಕರ್ಥ ಕೋಡ್ ಆಫ್ ಕಂಡಕ್ಟ್ ಇರ್ತಾ ಯಾವುದೇ ಇತರ ಘಟನೆ ನಡೆಯಲಾರದೆ ಇಲ್ಲಿ ಎಲ್ಲಂಥ ಏರಿಯಾದಿಂದ ಒಕ್ಕಟ್ಟಿಂದ ಪ್ರದರ್ಶನ ಮಾಡ್ತೀವಿ. ಅದನ್ನು ಈ ಪ್ರದರ್ಶನವನ್ನು ಮತ್ತು ಮಾಡಿದ ಕಾರ್ಯಕ್ರಮವನ್ನು ತಾವು ಪತ್ರಿಕೆ ಮುಖಾಂತರ ಹೆಚ್ಚಿನ ಜನರಿಗೆ ಮಾಧ್ಯಮ ಮುಖಾಂತರ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ.
ಸರ್ ಅವರು ಸ್ವಾಮಿ ಇನ್ನೂ ಒಂದು ನೋಡ್ತೇವೆ ಸರ್ ಸ್ವಾಮೀಜಿಯರ ಮಾರ್ಕಂಡೇಶ್ವರ ಸ್ವಾಮಿ ಬರ್ತೀನಿ ಅಂದಾರ ಮತ್ತು ಒಂದು ಧಾರವಾಡಿಂದ ಇಬ್ಬರು ಸಾಹಿತಿ ಬರ್ತೀನಿ ಅಂದಾರ. ಅದು ಕ್ರಿಕೆಟ್ ಟೂರ್ನಮೆಂಟ್ನು ವಿಜಯ ವಿದ್ಯಾಲಯದಲ್ಲಿ ಸುಮಾರು ಎಲ್ಲ ಈ ನಗರದಲ್ಲಿರುವ ಎಲ್ಲ ಓಣಿಗಳಿಂದ ಸುಮಾರು 25ರಿಂದ 26 ಟೀಮ್ಗಳಿಗೆ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಅದನ್ನು ಕೋರ್ ಕಮಿಟಿ ಕಡೆದು ಮಾಡ್ತಾಯಿದ್ದೆ, ಗುಲ್ಬರ್ಗ ಎಲ್ಲ ಸಮಿತಿ ಕಡೆದೆ. ಇಲ್ಲಿ ಯಾವುದು 2, 3 ಅಂತಿಲ್ಲ, ಎಲ್ಲರೂ ಒಕ್ಕಟ್ಟು ಮಾಡ್ತೇವೆ. ಕೆಲವೊಂದು ತಮ್ಮ ಸಂಘಟನೆ ಅಂದು ಅವರು ತಮ್ಮ ಸಂಘಟನೆ ಮೆರವಣಿಗೆ ಬರ್ತಾರೆ, ಅವ್ರಿಗೂ ಸ್ವಾಗತ ಮಾಡ್ತೀವಿ ಅಂತ. ಅದು ನಮ್ಮ ಪತ್ರಿಕೆ ಮೊದಲಾಗಿ ಇವತ್ತಿನ ದಿವಸ ಈ ಕೋರ್ ಕಮಿಟಿಯಿಂದ ದತ್ತು ಭಾಸ್ಕಿನೇ ಕ್ಯಾಂಡಿಡೇಟ್ ಇರ್ತಾನೆ ಮತ್ತು ಅವರೇ ಅಧ್ಯಕ್ಷರಿರ್ತಾರೆ ಅಂತ ನಾವು ಈ ಪತ್ರಿಕೆ ಮೊದಲು ಹೇಳ್ತೀವಿ. ತಾವು ಈ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪತ್ರಿಕೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಜನರಿಗೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರು ಕಳೆದ 3 ವರ್ಷಗಳಿಂದ ಪರಿಷತ್ನ ಖರ್ಚು ವೆಚ್ಚಗಳ ಕುರಿತು ಲೆಕ್ಕ ಪರಿಶೋಧನೆ ಕೈಗೊಳ್ಳದೆ ಸರ್ವಾಧಿಕಾರ ಧೋರಣೆ ತೋರುತ್ತಿದ್ದಾರೆ ಎಂದು ಪರಿಷತ್ನ ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಯಶವಂತರಾವ್ ಅಷ್ಟಿಗೆ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ನಡೆದ ಜಿಲ್ಲಾ ಮತ್ತು ತಾಲೂಕಾ ಸಮ್ಮೇಳನಗಳ ಖರ್ಚು ವೆಚ್ಚದ ಬಗ್ಗೆ ಪರಿಷತ್ನ ಸಾಕಷ್ಟು ಅಜೀವ ಸದಸ್ಯರು ಲೆಕ್ಕ ಪರಿಶೋಧನೆ ನಡೆಸಿ ಲೆಕ್ಕಪತ್ರ ಸಮರ್ಪಕವಾಗಿಡುವಂತೆ ಸಲಹೆ ನೀಡಿದ್ರು. ತೇಗಲತಿಪ್ಪಿ ಅವರು ಯಾರ ಮಾತಿಗೂ ಮಾನ್ಯತೆ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಪರಿಷತ್ನ ಲೆಕ್ಕಪತ್ರಗಳ ಆಡಿಟ್ ಕೈಗೊಳ್ಳುವಂತೆ ತಾವು ಸಲಹೆ ನೀಡಿದ ಕಾರಣಕ್ಕಾಗಿ ತಮ್ಮ ವಿರುದ್ಧ ವೈಯಕ್ತಿಕವಾಗಿ ದ್ವೇಷ ಸಾಧನೆ ಮಾಡುತ್ತಿರುವ ಅಧ್ಯಕ್ಷ ತೇಗಲತಿಪ್ಪಿ ಯಾರದೇ ಗಮನಕ್ಕೆ ತರದೆ ಗೌರವ ಕಾರ್ಯದರ್ಶಿ ಹುದ್ದೆಗೆ ಮತ್ತೊಬ್ಬರನ್ನ ನೇಮಕ ಮಾಡಿದ್ದಾರೆ. ಹೀಗೆ ಗೌರವ ಕಾರ್ಯದರ್ಶಿ ಹುದ್ದೆಗೆ ಇಬ್ಬರನ್ನು ನೇಮಕ ಮಾಡಲು ಅವಕಾಶವಿಲ್ಲ ಎಂಬುದು ಗೊತ್ತಾಗಿಯೂ ನಿಯಮಾವಳಿಗಳನ್ನು ಉಲ್ಲಂಘಿಸಿದ್ದಾರೆ ಎಂದರು. ಸಾಹಿತ್ಯ ಪರಿಷತ್ನ ನಿಯಮಾವಳಿಗಳ ಪ್ರಕಾರ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಯಾರನ್ನೇ ಬದಲಾಯಿಸಬೇಕಿದ್ದರೆ ಅವರ ಹೆಸರನ್ನು ನಮೂದಿಸಿ ಸಮಿತಿಯ ಒಪ್ಪಿಗೆ ಪಡೆದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಅಭಿಪ್ರಾಯದ ವರದಿ ರವಾನಿಸಬೇಕಾಗುತ್ತದೆ. ಆದ್ರೆ ಇದ್ಯಾವುದನ್ನ ಮಾಡದೆ ತೇಗಲತಿಪ್ಪಿ ಅವರು ಕೀಳು ಮಟ್ಟದ ರಾಜಕೀಯ ಮಾಡುತ್ತಾ ಒಂದೇ ಕೋಮಿನಲ್ಲಿ ಕಲಹ ಉಂಟು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಕಲಬುರಗಿಯ ಜಿಲ್ಲಾ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರು ಸರ್ವಾಧಿಕಾರಿ ಧೋರಣೆಯನ್ನು ಕಲಬುರಗಿ ಜಿಲ್ಲೆಯ ಕಸಾಪದಲ್ಲಿ ಮೈಗೂಡಿಸಿಕೊಂಡು ಅವರು ತಮಗೆ ಏನು ತೋಸ್ತದೆ ಅದನ್ನೇ ಮಾಡೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಏನಿದ್ದರೂ ಅವ್ರು ಏನು ನಿರ್ಧಾರಗಳು ಇರ್ತಾವೆ, ಏಕಮುಖ ನಿರ್ಧಾರಗಳು ಇರ್ತಾವೆ. ಆ ಒಂದು ಏಕಮುಖ ನಿರ್ಧಾರಕ್ಕೆ ನಾನು ಖಂಡನೆಯನ್ನು ಮಾಡ್ತೇನೆ. ಮತ್ತು ನನ್ನ ಸ್ಥಾನಕ್ಕೆ ಅಂದರೆ ನನ್ನ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಬೇರೊಬ್ಬರನ್ನು ನೇಮಕ ಮಾಡಲಾಗಿದೆ ಎಂದು ನಿನ್ನೆ ಪತ್ರಿಕೆಯಲ್ಲಿ ನಾನು ನೋಡಿದೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಹೊಸ ನಿಯಮಾವಳಿಗಳ ಪ್ರಕಾರ ನಮ್ಮ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ರಾಜ್ಯಾಧ್ಯಕ್ಷರಾದ ನಂತರ ಸಾಕಷ್ಟು ತಿದ್ದುಪಡಿಗಳನ್ನು ತಂದಿದ್ದಾರೆ. ಅದರಲ್ಲಿ ನಾವು ನಮ್ಮ ನೇಮಕಾತಿ ಆಗಬೇಕಾದರೆ ಜಿಲ್ಲಾ ಅಧ್ಯಕ್ಷರಿಂದ ಪ್ರಪೋಸಲನ್ನು ಬೆಂಗಳೂರಿಗೆ ಕಳಿಸಿ ಕೇಂದ್ರ ಸಮಿತಿಯಿಂದ ಅಪ್ರೂವಲ್ ಮಾಡಿಕೊಂಡು ಆ ಒಂದು ಅನುಮೋದನೆ ನಂತರ ನಮ್ಮನ್ನು ಜಿಲ್ಲಾ ಗೌರವ ಕಾರ್ಯದರ್ಶಿ ಬೇರೆ ಬೇರೆ ಹುದ್ದೆಗಳಿಗೆ ಎಲ್ಲರಿಗೂ ನೇಮಕ ಮಾಡಿದ್ದಾರೆ. ಆದರೆ ನಮ್ಮನ್ನು ತೆಗಿಬೇಕಾದರೂ ಕೂಡ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಒಪ್ಪಿಗೆ ಪಡೆದುಕೊಂಡು 1/3 ಮೆಜಾರಿಟಿ ಒಪ್ಪಿಗೆ ಪಡೆದುಕೊಂಡು ಇದನ್ನು ಕೇಂದ್ರ ಸಮಿತಿಗೆ ಕಳುಹಿಸಿ ಆ ಕೇಂದ್ರ ಸಮಿತಿಯಿಂದ ಅನುಮೋದನೆ ಬಂದ ನಂತರ ನಮ್ಮ ಹುದ್ದೆಯಿಂದ ನಮಗೆ ಬಿಡುಗಡೆ ಮಾಡ್ಬೋದು. ನಾವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೂ ನಾನು ರಾಜೀನಾಮೆ ಕೊಟ್ಟಿಲ್ಲ, ನನ್ನ ಹುದ್ದೆಯಿಂದ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರು ಹೇಳಿದ್ದಾರೆ. ಏನು ಹೇಳಿದಾರೆ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಇವರಿಗೆ ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಮಾತು ಸತ್ಯಕ್ಕೆ ಬಹಳ ದೂರವಾದದ್ದು. ಇದು ಸ್ಪಷ್ಟ ಸುಳ್ಳು ಆರೋಪ. ಯಾಕಂತಂದರೆ ನಾನು ಎಲ್ಲ ತಾವು ಮಾಧ್ಯಮದವ್ರು ಇದ್ದೀರಿ, ತಾವೆಲ್ಲ ಮಾಧ್ಯಮದಲ್ಲಿ ನಾವು ಕಾರ್ಯಕ್ರಮಗಳದ್ದೆಲ್ಲ ಸುದ್ದಿ ಬಂದಿದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸಿದ್ದೇನೆ. ಯಾಕಂತಂದರೆ ನಾನು ಯಾವ ಜಾಬ್ ಮಾಡ್ತಾ ಇಲ್ಲ, ಏನಿಲ್ಲ. ಇವತ್ತು ಬೇರೆಯವರು ಜಾಬ್ ಮಾಡ್ತಕ್ಕಂಥವ್ರು ಇಂಥ ಹುದ್ದೆಗಳಿದ್ದಾಗ ಅವರು ಎಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಳೋಕ್ಕೆ ಸಾಧ್ಯ ಅದ? ನಾವು ಹೊರಗಡೆ ಇದ್ದವರು, ನಾವು ಫ್ರೀ ಇದ್ದವರು ನಾವು ಅಲ್ಲಿ ಪಾಲ್ಗೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ತೇಗಲ್ತಿಪ್ಪಿ ಅವರು. ಆದರೆ ಎಷ್ಟು ಜನ ನೌಕರಿ ಮಾಡೋರು ಸಕ್ರಿಯವಾಗಿ ಪಾಲ್ಗೊಳ್ಳೋಕೆ ಅವ್ರು ನೌಕರಿ ಬಿಟ್ಟು ಪಾಲ್ಗೊಳ್ಳೋಕ್ಕಾಗುತ್ತಾ? ನಾವು ಕೂಡ ಗುತ್ತಿಗೆದಾರನಾಗಿ ಒಬ್ಬ ಕೃಷಿಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಕನ್ನಡ ಸೇವೆಯನ್ನು ಮಾಡಬೇಕು, ಕನ್ನಡವನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕು. ಕನ್ನಡ ನೆಲ ಜಲ ಭಾಷೆ ಮತ್ತು ಸಂಸ್ಕೃತಿ ಸಾಹಿತ್ಯ ಇದೆಲ್ಲದರ ಉಳಿವಿಗಾಗಿ ನಾವು ಟೊಂಕ ಕಟ್ಟಿ ನಿಂತಿರ್ತಕ್ಕಂಥ ನಾವು ಇವತ್ತು ವಿಜಯಕುಮಾರ್ ತೇಗಲ್ತಿಪ್ಪಿಯವರು ಸಾಕಷ್ಟು ಏನೋ ನಮ್ಮ ಬಗ್ಗೆ ಅಲ್ಲಿ ಇಲ್ಲಿ ಆರೋಪಗಳನ್ನು ಮಾಡ್ತಾ ಅವ್ರು ಬರ್ತಾ ಇಲ್ಲ ಅಂಥೇಳಿ ಬೇರೆಯವರಿಗೆ ಮಿಸ್ಗೈಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ ಥರ ಯಾವುದೂ ಇಲ್ಲ. ನಾನು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಯಾವುದೂ ಕಾರ್ಯಕ್ರಮ ಬಿಟ್ಟಿಲ್ಲ. ಒಂದು ಮಾನ್ಯ ಕಥಾ ಕಮ್ಮಟ ಮಾಡಿದರು, ಅದರಲ್ಲಿ ನನ್ನ ಹೆಸರು ಹಾಕ್ಕೊಂಡಿಲ್ಲ, ಅದಕ್ಕೆ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಏನು. ಆದರೆ ತಾವೆಲ್ಲರೂ ಮಾಧ್ಯಮದ ಮಿತ್ರರು ಒಂದು ತಿಳ್ಕೊಳ್ಬೇಕು,
ಇಲ್ಲಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಲ್ಲದ ಅರ್ಥರಹಿತ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಹಮ್ಮಿಕೊಳ್ಳುತ್ತಾ ಗೌರವ ಕಾರ್ಯದರ್ಶಿಗಳನ್ನಾಗಲಿ ಅಥವಾ ಇತರೆ ಪದಾಧಿಕಾರಿಗಳಿಗೆ ಕಾರ್ಯಕ್ರಮದ ಕುರಿತು ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲದಿದ್ದರೂ ಕೂಡ ಹಾಜರಿರುವಂತೆ ಒತ್ತಾಯಪಡಿಸ್ತಾರೆ. ಬರಬೇಕು ನೀವು, ಈಗ ಒಂದು ಅರ್ಧ ಗಂಟೆದಾಗ ಮೆಸೇಜ್ ಹಾಕ್ತಾರೆ ಗ್ರೂಪ್ನಾಗ, ನೀವು ಬರಬೇಕಂದ್ರೆ ನಾವು ಎಲ್ಲೆಲ್ಲೋ ಇದ್ದಿರ್ತೀವಿ, ನಾವು ಹೆಂಗೆ ಬರಬೇಕು? ಬರ್ಲಿಕ್ಕಾಗಲ್ಲ. ಆ ಬರ್ಲಿಕ್ಕಾಗಿಲ್ಲ ಅಂತಂದರೆ ನೀವು ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ ಅಂತಕ್ಕಂಥದ್ದು ಅರ್ಥ ಅಲ್ಲ. ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇವೆ. ಕನ್ನಡದ ಸೇವೆ ಇದು ಕಸಪ ಬಿಟ್ಟು ಬೇರೆ ಬೇರೆ ಕಡೆಗೂ ಕನ್ನಡವನ್ನು ಕಟ್ತಕ್ಕಂಥ ಕೆಲಸ ನಾವು ಮಾಡಿದ್ದೆವು. ಅವರೆಲ್ಲರೂ ಮೀಟಿಂಗ್ ಕರೀರು ಅಂತ ಕೂಡ ನಾವು ಹೇಳಿದ್ದೆವು. ಈಗ ನಮಗೆ ಅವರಿಗೆ 1 ವರ್ಷ ಆಯಿತು. ಇದೇ ಒಂದು ವಿಷಯವಾಗಿ ಸಾಹಿತ್ಯ ಪರಿಷತ್ತಿನ ಉಳಿವಿಗೆ ನಾವು ಏನಾದರೂ ಒಂದು ಅವ್ರಿಗೆ ಸಲಹೆ ಸೂಚನೆಗಳು ಕೊಟ್ಟೆವು ಅಂತಂದರೆ ನಮಗೆ ಅವ್ರು 1 ತಿಂಗಳು 2 ತಿಂಗಳು ಮಾತೇ ಮಾಡೋದಿಲ್ಲ, ಫೋನ್ ಮಾಡೋದಿಲ್ಲ, ವೈಯಕ್ತಿಕ ಮೆಸೇಜ್ ಹಾಕೋದಿಲ್ಲ. ಆದರೂ ಕೂಡ ಗ್ರೂಪ್ನಲ್ಲಿ ಬಂದಿರತಕ್ಕಂಥ ಮೆಸೇಜ್ ನೋಡಿ ನಾವು ಎಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಿದ್ದೇವೆ. ಹಾಗಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಉಳಿಬೇಕು ಅಂತಂತಂದರೆ ಇವತ್ತು ವಿಜಯಕುಮಾರ್ ತೇಗಿಲ್ ತಿಪ್ಪಿಯವರು ಕನ್ನಡ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಕ್ಕೊಂಡ್ರೆ ನಮ್ಮ ಬೆಂಬಲ ಸದಾ ಇರ್ತದೆ. ಆದರೆ ಅವರು ಆ ಥರ ಮಾಡ್ತಾಯಿಲ್ಲ. ಅವರು ಇದನ್ನು ಒಂದು ಲಾಭದಾಯಕ ಹುದ್ದೆ ಅಂತ ತಿಳ್ಕೊಂಡಿದ್ದಾರೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹುದ್ದೆಗೆ ಒಂದು ಲಾಭದಾಯಕ ಹುದ್ದೆ ಅಂತ ತಿಳ್ಕೊಂಡಿದ್ದಾರೆ. ಹಾಂ, ಅದು ಕಿರಾಯ ಅಂತೂ ಬರ್ತದೆ. ಕನ್ನಡ ಸಾಹಿತ್ಯ ಪರಿಷತ್ ಲಾಭದಾಯಕ ಹುದ್ದೆ ಅಂತ ಇಲ್ಲ, ಅದು ಲಾಭದಾಯಕ ಹುದ್ದೆ ಅಂತ ಇರೋಂಗಿಲ್ಲ. ಹಾಂ, ಅದು ಕನ್ನಡ ಕಟ್ಟುವಂಥ ಕೆಲಸ ಮಾಡ್ತಕ್ಕಂಥ ಒಂದು ಹುದ್ದೆ. ಅಲ್ಲಿಗೆ ಅವರಿಗೆ ರೆಂಟ್ ಬರ್ತದೆ. ಆಮೇಲೆ ಏನು ನಮ್ಮ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಇದೆ, ಆ ರಂಗಮಂದಿರ 1 ವರ್ಷದಲ್ಲಿ 10 ತಿಂಗಳು ಕಿರಾಯ ಕೊಡ್ತಾರೆ. ಮೊದಲು 5 ಲಕ್ಷ ಕೊಡ್ತಿದ್ರು, ಈಗ 2 ವರ್ಷದಿಂದ 8 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಹಾಂ, ಅದು ನಮಗೆ ಯಾರಿಗೂ ಗೊತ್ತಿಲ್ಲ, ಅವ್ರು ಯಾರಿಗೂ ಹೇಳ್ತಾ ಇಲ್ಲ. ಅಲ್ಲೇ ಸರ್ವಾಧಿಕ ಧೋರಣೆ. ಲಾಭದಾಯಕ ಹುದ್ದೆ ಅಂತಂದರೆ ಅದು ನಮಗದು ಅವ್ರು ಗುರ್ತೇ ಮಾಡಿಲ್ಲ ಇಲ್ಲಿ ತನಕ. ಲಾಭದಾಯಕ ಹುದ್ದೆ ಅಂತ ಯಾರಿಗೂ ಪದಾಧಿಕಾರಿಗಳು ಒಬ್ಬರಿಗೂ ಯಾರು ಹೇಳೋದೇ ಇಲ್ಲ. ಏನು ಬರ್ತದೆ ಏನು ಹೋಗ್ತದೆ ಅಂತಕ್ಕಂಥದ್ದು ಯಾರಿಗೂ ಹೇಳ್ತಾ ಇಲ್ಲ ಅವರು. ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಸತ್ಯವಾದದ್ದು. ನಾವು 20 ವರ್ಷಗಳಿಂದ ಅವ್ರ ಜೊತೆಗೆ ಇದ್ದು ಅವರ ಎಲ್ಲ ಬೆಳವಣಿಗೆಗಳೇ ನಮ್ಮದು ಪಾತ್ರ ಇದೆ. ನಾವು ಎಲೆಕ್ಷನ್ ಅವ್ರದ್ದು ಗೆಲ್ಲಿಸ್ಬೇಕಂದ್ರೆ ಮೊದಲು ಈ ಮುಂಚೆ ಅವ್ರು ಎಲೆಕ್ಷನ್ ನಿಂತಾಗೂ ನಾವು ಸಾಕಷ್ಟು ಓಡಾಡಿದ್ವಿ. ಆ ಎಲೆಕ್ಷನ್ದಲ್ಲಿ ಸೋತರು. ಮತ್ತು ನಾವು ಛಲ ಬಿಡದೆ ಮತ್ತೊಂದು ಸಲ ಅವರಿಗೆ ನಾವು ಎಲೆಕ್ಷನ್ನಲ್ಲಿ ಗೆಲ್ಲಿಸಿದ್ದು. ತನು ಮನ ಧನದಿಂದ ನಾನು ಕೂಡ ಅವರಿಗೆ ನಾನು ಸೇವೆ ಸಲ್ಲಿಸಿದ್ದೀನಿ. ಆದರೆ ನಾನು ಇವತ್ತು ಯಾಕೆ ನಾವು ಅವ್ರ ವಿರುದ್ಧ ಇವತ್ತು ಪ್ರೆಸ್ ಮೀಟ್ ಮಾಡಬೇಕಾಯ್ತು ಅಂತಂದರೆ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದಂತಕ್ಕಂಥ ವ್ಯಕ್ತಿ. ಅವರು ಬರೀ ಅವ್ರದ್ದೇ ಮಾಡ್ತಾರೆ ಹೊರತು ಯಾವುದೇ ಪದಾಧಿಕಾರಿಗಳ ಒಂದು ಸಲಹೆ ಸೂಚನೆಗೆ ಬೆಲೆ ಕೊಡ್ತಾ ಇಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಏನಿದೆ ಎಂದು ಪ್ರಶ್ನಿಸುವ ಕಾಂಗ್ರೆಸ್ ಸಚಿವರು ರಾಜ್ಯ ಸರ್ಕಾರ ಕೊಟ್ಟಿರುವ ಅನ್ನಭಾಗ್ಯದ ಅಕ್ಕಿ ನೀಡುವುದು ಮೋದಿ ಸರ್ಕಾರವೇ ಹೊರತು ರಾಜ್ಯದ ಬೊಕ್ಕಸದಿಂದ ಅಲ್ಲ ಎಂಬುದು ಮೊದಲು ಅರ್ಥ ಮಾಡಿಕೊಳ್ಳಲಿ ಎಂದು ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಶಿವರಾಜ ಪಾಟೀಲ್ ರದ್ದೆವಾಡಿಗೆ ತಿರುಗೇಟು ನೀಡಿದರು. ಕಲಬುರಗಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಬುಧವಾರ ಸಂಜೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಅನ್ನಭಾಗ್ಯ ಅಕ್ಕಿ ಕೊಡುತ್ತಿರುವುದು ರಾಜ್ಯದ ಹಳ್ಳಿಗಳ ಮನೆಗಳಿಗೆ ಕುಡಿಯುವ ನೀರು ತಲುಪಿಸುತ್ತಿರುವುದು ಜಲಜೀವನ್ ಮಿಷನ್. ಕಲಬುರಗಿ ಜಿಲ್ಲೆಯಲ್ಲಿ ಹಾದು ಹೋಗುವ ಗ್ರೀನ್ ಫೀಲ್ಡ್ ಕಾರಿಡಾರ್ ಲಕ್ಷಾಂತರ ಉದ್ಯೋಗ ಸೃಷ್ಟಿಸಿ 10,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಆಗಲಿರುವ ಮೆಗಾ ಟೆಕ್ಸ್ಟೈಲ್ ಮೋದಿ ಅವರ ಕೊಡುಗೆ ಅಲ್ಲದೆ ಮತ್ತೇನು ಎಂದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಖಾರವಾಗಿ ಪ್ರಶ್ನಿಸಿದರು. ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡಿಕೊಂಡು ಬಂದಿರುವ ಕಾಂಗ್ರೆಸ್ನವರಿಗೆ ಸುಳ್ಳು ಹೇಳುವುದೇ ಕೆಲಸವಾಗಿದೆ. ಬರಗಾಲ ತಲೆದೂರಿದೆ, ಅದನ್ನು ನಿರ್ವಹಿಸಲು ಆಗುತ್ತಿಲ್ಲ. ಎಲ್ಲೆಡೆ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಿದೆ. ಸಮಸ್ಯೆಗೆ ಸ್ಪಂದಿಸುವವರೇ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡಿಕೊಂಡು ಎಷ್ಟು ಸಭೆ ನಡೆಸಿದ್ದೀರಿ? 371 ಕಲಂ ಜಾರಿಗೊಳಿಸಲು ಬಿಜೆಪಿ ಸಂಸತ್ನಲ್ಲಿ ಬೆಂಬಲಿಸಿದೆ. ಆದರೆ ಕಾಂಗ್ರೆಸ್ನವರು ಮಾತಿಗೊಮ್ಮೆ ಮಲ್ಲಿಕಾರ್ಜುನ ಖರ್ಗೆ ಮಾಡಿದ್ದು ಎಂದು ಹೇಳಿಕೊಳ್ಳುತ್ತಾರೆ. ಅದಕ್ಕಾಗಿ ಹೋರಾಟ ನಡೆಸಿದ ಮಾಜಿ ಸಚಿವ ವೈಜನಾಥ ಪಾಟೀಲ್ ಅವರ ಹೆಸರನ್ನು ಸೌಜನ್ಯಕ್ಕೂ ಹೇಳಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಅಮರನಾಥ ಪಾಟೀಲ್, ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ತೆಗ್ನೂರ್, ಮಾಧ್ಯಮ ವಕ್ತಾರರಾದ ಸಂತೋಷ್ ಹಾದಿಮನಿ ಸೇರಿದಂತೆ ಇತರರು ಇದ್ದರು. ಡಾಕ್ಟರ್ ಶರಣ್ ಪ್ರಕಾಶ್ ಅವರು ನಮ್ಮ ಹೆಮ್ಮೆ ಪ್ರಧಾನ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ಬಹಳ ಒಂದು ಹಗುರವಾಗಿ ಮಾತನಾಡಿದ್ದಾರೆ. ದೇಶದ ಪ್ರಧಾನಿ ಅನ್ನುವಂಥ ಒಂದು ಸೌಜನ್ಯ ಕೂಡ ಇಲ್ಲದೆ ಯಾವ ರೀತಿಯಾದಂಥ ಶಬ್ದಗಳು ಉಪಯೋಗ ಮಾಡಬೇಕಂತ ಅನ್ನೋದು ಗೊತ್ತಿಲ್ಲದೆ ಅವರು ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಗಮನಕ್ಕೆ ಬಂದಿದೆ. ಮಾತನಾಡ್ತಾ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು
ಕಲ್ಯಾಣ ಕರ್ನಾಟಕಕ್ಕೆ ಕಲಬುರಗಿ ಜಿಲ್ಲೆಗೆ ನರೇಂದ್ರ ಮೋದಿಯವರ ಕೊಡುಗೆ ಏನಂತ ಅನ್ನೋ ಒಂದು ಮಾತು ಕೇಳಿದೆ. ನಾನು ಈ ಸಂದರ್ಭದಲ್ಲಿ ಅವರೂ ಕೂಡ 4 ಬಾರಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಇವತ್ತು ಅವರಲ್ಲಿ ನಾನು ಒಂದು ಮಾತನ್ನು ಕೇಳಲು ಬಯಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ಕೊಡುಗೆಗಳು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆಗಳು ಇವತ್ತು ನಮ್ಮ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದಾದರೂ ಒಂದು ಕುಟುಂಬ ಕೂಡ ಆ ಒಂದು ಅವರ ಯೋಜನೆಯಿಂದ ಹೊರಗುಳಿದಿದ್ದು ಅವರು ತಿಳ್ಕೊಳ್ಬೇಕು, ನಮ್ಮ ಗಮನಕ್ಕೆ ಕೂಡ ತರಬೇಕು. ಇವತ್ತು ಯಾವ ನರೇಂದ್ರ ಮೋದಿಯವರು ಕೊಡ್ತಾ ಇರೋಂಥ ಅಕ್ಕಿಗೆ ತಮ್ಮ ಸಿಲ್ಲನ್ನು ಹೊಡೆಯೋದ್ರ ಮುಖಾಂತರ ಅನ್ನಭಾಗ್ಯ ಅಂತನೋ ಯೋಜನೆ ಇವತ್ತು ಸುಳ್ಳು ಹೇಳೋದ್ರ ಮುಖಾಂತರ ಆ ಅನ್ನಭಾಗ್ಯ ಯೋಜನೆಗೆ ನಿಜವಾದ ರೂವಾರಿಗಳಂತನ್ನೋ ಯಾರಂತ ಅನ್ನೋದು ಇವತ್ತು ಅವ್ರು ಹೇಳಬೇಕು. ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ತಮ್ಮದೇ ಕ್ಷೇತ್ರದಲ್ಲಿ ಕೂಡ, ಸೇಡಂ ಕ್ಷೇತ್ರದಲ್ಲಿ ಕೂಡ ಏನು ಕಾಮಗಾರಿ ನಡೀತಾ ಇದೆ. ಇವತ್ತು ಜಲಜೀವನ ಮಿಷನ್ ಅನ್ನುವಂಥ ಒಂದು ಯೋಜನೆ ಪ್ರತಿಯೊಂದು ಕುಟುಂಬಕ್ಕೆ ಕೂಡ, ಪ್ರತಿಯೊಂದು ಮನೆಗೆ ಕೂಡ ತಲುಪುವಂಥ ಕೆಲಸ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ. ಇವತ್ತು ಆಯುಷ್ಮಾನ್ ಅಂತನ್ನುವ ಒಂದು ಯೋಜನೆ ಇವತ್ತು ನಮ್ಮ ಬಡ ತಾಯಿಯಂದರಿಗೆ ಆಗಿರ್ಬೋದು, ಬಡ ಜನರಿಗೆ ಆಗಿರ್ಬೋದು, ಆರೋಗ್ಯಕ್ಕೋಸ್ಕರವಾಗಿ ಇವತ್ತು ಎಂಥ ಒಂದು ಕಷ್ಟದ ಸಂದರ್ಭದಲ್ಲಿದ್ದರೂ ಕೂಡ ಆ ಕುಟುಂಬಕ್ಕೆ ಕಣ್ಣೀರು ಒರೆಸುವಂಥ ನೆರವಾಗುವಂಥ ಯೋಜನೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹಾದು ಹೋಗ್ತಿರುವಂಥ ಇವತ್ತು ಭಾರತ್ ಮಾಲಾ ಯೋಜನೆ ಅಡಿಯಲ್ಲಿ ಇವತ್ತು ಅಫ್ಜಲ್ಪುರ ಅಂತ ಜೇವರಿ ತಾಲೂಕು ಮೇಲೆ ಹೋಗುವಂಥ ಇವತ್ತು ಎಕ್ಸ್ಪ್ರೆಸ್ ಹೈವೇ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ. ನಮ್ಮ ಕಲಬುರಗಿ ಜಿಲ್ಲೆಗೆ ಇವತ್ತು 10,000 ಕೋಟಿ ರೂಪಾಯಿ ಹೂಡಿಕೆ ಆಗುವಂಥ ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಕೊಟ್ಟಿದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು. ತಾವು 50 ವರ್ಷಗಳ ಕಾಲ ನಿರಂತರವಾದ ಅಧಿಕಾರದಲ್ಲಿದ್ದರೂ ಕೂಡ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂತ ಅನ್ನೋ ಜನರಿಗೆ ನಮ್ಮ ತೊಂದರೆ ಇದ್ದರೂ ಕೂಡ ಒಂದೇ ಒಂದು ತಾವು ರೈಲ್ವೆ ಮಂತ್ರಿ, ತಮ್ಮವರೇ ಕೂಡ ರೈಲ್ವೆ ಮಂತ್ರಿ ಇದ್ದರೆ, ತಾವು 50 ವರ್ಷ ಅಧಿಕಾರದಿದ್ದರೂ ಕೂಡ ಕಲಬುರಗಿಯಿಂದ ಬೆಂಗಳೂರು ಹೋಗಲಿಕ್ಕೆ ಒಂದೇ ಒಂದು ಟ್ರೈನ್ ನಮ್ಮ ಕಲಬುರಗಿಯಿಂದ ಹೋಗ್ತಾ ಇರಲಿಲ್ಲ. ವಂದೇ ಭಾರತ್ ಅನ್ನುವಂಥ ಟ್ರೈನು ಕಲಬುರಗಿ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು. ನಮ್ಮ ಸಂಸದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸಂಸದರಂತ ಡಾಕ್ಟರ್ ಉಮೇಶ್ ಜಾಧವ್ ಅವರ ಒಂದು ಪ್ರಯತ್ನದಿಂದ ಆಗಿರುವಂಥ ಕೊಡುಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು. ವಂದೇ ಭಾರತ್ ಅನ್ನುವ ಟ್ರೈನ್ ಜೊತೆಯಲ್ಲಿ ಮತ್ತೊಂದು ಟ್ರೈನು ಕೂಡ ಇವತ್ತು ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ತಾವು ರಾಜಕೀಯ ಮಾಡಬೇಕನ್ನೋ ಜೊತೆಯಲ್ಲಿ ಒಂದು ಅವಕಾಶ ನಮ್ಮ ಕಲಬುರಗಿ ಜಿಲ್ಲೆ ಕೊಟ್ಟಾಗ ಅದಕ್ಕೆ ಸ್ವಾಗತಿಸುವಂಥ ಕೆಲಸ ತಾವು ಅಧಿಕಾರದಲ್ಲಿದ್ದರೆ ತಾವು ಮಾಡಬೇಕಾಗಿತ್ತು. ಅದು ಬಿಟ್ಟು ಇಲ್ಲ ಸುಳ್ಳು ಕಾಂಗ್ರೆಸ್ನವರು ಇವತ್ತು ಸುಳ್ಳುಗಳನ್ನು ಹೇಳ್ತಾ ಇವತ್ತು ಆ ಒಂದು ಸುಳ್ಳು 100 ಬಾರಿ ಹೇಳಿ ಆ ಜನರ ಹಾದಿ ತಪ್ಪಿಸುವಂಥ ಕೆಲಸ ಇವತ್ತು ಇವರು ಮಾಡ್ತಾಯಿದ್ದಾರೆ. ಇವತ್ತು ಅವರು ಮಾತನಾಡುವಾಗ ಕೆಲವೊಂದು ವಿಷಯಗಳು ಪ್ರಸ್ತಾಪ ಮಾಡಿದ್ರು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371ನೇ ಜೆ ನೀಡಿರುವುದು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಸನ್ಮಾನ್ಯ ಖರ್ಗೆ ಅವರಂತ ಕೂಡ ಹೇಳಿದರು. ಖರ್ಗೆ ಅವರ ಆ ಒಂದು 371 ಜೆ ಅನುಷ್ಠಾನದ ಖರ್ಗೆ ಅವರು ಕೂಡ ಅದರಲ್ಲಿ ಅವರ ಪ್ರಯತ್ನ ಕೂಡ ಇರ್ಬೋದು. ನಾವು ನಿಮ್ಮ ಹಾಗೆ ಸಂಪೂರ್ಣವಾಗಿ ಈ ರೀತಿಯಾದಂಥ ರಾಜಕೀಯ ಮಾತುಗಳನ್ನ ನಾವು ಆಡೋದಿಲ್ಲ, ಇರ್ಬೋದು. ಆದರೆ ಅದು ಒಬ್ಬರ ಒಂದು ಸನ್ಮಾನ್ಯ ಖರ್ಗೆಯವರೇ ಮಾಡಿದ್ದಂತ ಹೇಳಿ ತಪ್ಪಾಗ್ತದೆ. ಅದಕ್ಕಾಗಿ ಸಾಕಷ್ಟು ದಶಕಗಳ ಕಾಲ ಇವತ್ತು ಹೋರಾಟ ಮಾಡಿದಂಥ ವೈಜನಾಥ್ ಪಾಟೀಲ್ ಆಗಿರ್ಬೋದು, ಸಾಕಷ್ಟು ಜನ ಹೋರಾಟಗಾರರು ಇವತ್ತು ನಿರಂತರವಾಗಿ ದಶಕಗಳ ಕಾಲ ಇವತ್ತು ಹೋರಾಟದ ಮಾಡೋ ಮುಖಾಂತರ ಆ ಒಂದು 371 ಜೆ ಅನುಷ್ಠಾನಗೊಂಡಿತ್ತು. ಆ ಸಂದರ್ಭದಲ್ಲಿ ತಾವು ಅಂಥ ಹೋರಾಟಗಾರ ವೈಜನಾಥ್ ಪಾಟೀಲ್ ಅವರ ಹೆಸರು ಕೂಡ ತಾವು ಪ್ರಸ್ತಾಪ ಮಾಡಲಿಲ್ಲ, ಆ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ. ಆ ಒಂದು ನಾಯಕನಿಗೆ ತಾವು ಅವಮಾನ ಮಾಡಿದ್ರಿ ಸಂದರ್ಭದಲ್ಲಿ ಅಂತ ಹೇಳಿ ನಾವು ಆ ಒಂದು ಹೇಳಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಖಂಡಿಸಬೇಕಾಗ್ತದೆ. ಇವತ್ತು ತಾವು ಮೊನ್ನೆ ಇದು ಮಾಡಬೇಕಾದ್ರೆ ನಾವು ಸಂಸದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ರೈಲ್ವೆ ಡಿವಿಷನ್ ಬಗ್ಗೆ ಭಾಳಷ್ಟು ಸಾರಿ ನಾವು ಪ್ರತ್ಯೇಕ ಘೋಷಣೆ ಮಾಡಿದಾಗ ಅದೊಂದು ಫಿಕ್ಸ್ ಅದು ರೈಲ್ವೆ ಡಿವಿಷನ್. ಆದರೆ ಆ ರೈಲ್ವೆ ಡಿವಿಷನ್ ತಾವೇ ಅಧಿಕಾರದಲ್ಲಿದ್ದಾಗ ಬೇರೆ ಬೇರೆ ರೈಲ್ವೆ ಮಂತ್ರಿಗಳು ಇವತ್ತು ಅಧಿಕಾರದಲ್ಲಿದ್ದಾಗ ಕೇವಲ 9 ತಿಂಗಳಲ್ಲಿ ಅನುಷ್ಠಾನಗೊಳಿಸಿದಂತೂ ಸುರೇಶ್ ಕಲ್ಮಾಡಿ ಅಂತ ಅನ್ನುವ ಮಂತ್ರಿ ಕೇವಲ 90 ಡೇಸ್ನಲ್ಲಿ
ಚಿಂಚೋಳಿ ತಾಲೂಕಿನ ಬುರುಗಪಳ್ಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಬಸವ ದಳದ ವತಿಯಿಂದ ಬಸವ ಜ್ಯೋತಿ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಅವರು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮತ್ತು ಬಸವ ಶಟಸ್ಥಲ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ನಂದಿ ಕುಮಾರ್ ಪಾಟೀಲ್ ಅವರು ಮಾತನಾಡಿ, ಬುರುಗಪಳ್ಳಿ ಗ್ರಾಮದಲ್ಲಿ ಬಸವ ಜ್ಯೋತಿ ಮನೆಯಲ್ಲಿ ಮನೆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ ಎಲ್ಲಾ ಬಸವಾಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳಿ, ಬಸವಣ್ಣನವರ ತತ್ವ ಸಿದ್ಧಾಂತಗಳು, ಬಸವಣ್ಣನವರ ವಚನಗಳು ಇಂದಿನ ಮಕ್ಕಳಿಗೆ ನಾವೆಲ್ಲರೂ ತಿಳಿ ಹೇಳಬೇಕಾಗಿದೆ. ಯಾಕೆ ಅಂದ್ರೆ ಎಲ್ಲಾ ಮಕ್ಕಳು ವಚನ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕಾಗಿದೆ. ಮುಂಬರುವ ದಿನಗಳಲ್ಲಿಯೂ ಕೂಡ ಈ ಕಾರ್ಯಕ್ರಮವು ಚಿಂಚೋಳಿ ತಾಲೂಕಿನಲ್ಲಿ ವಿವಿಧ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗುರುಲಿಂಗಪ್ಪ ಪಾಟೀಲ್, ಸೂರ್ಯಕಾಂತ್ ಹುಲಿ, ರಾಜಶೇಖರ್ ಪೊಲೀಸ್ ಪಾಟೀಲ್, ಜಗನ್ನಾಥ್, ಸಂಗಮೇಶ್ ಮಾಲಿ ಪಾಟೀಲ್, ಬಸವರಾಜ ಕೆರಳ್ಳಿ, ಹನುಮಂತರಾವ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮನೆಯಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಅಥವಾ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡಿದ ಉದ್ದೇಶ, ನಾವು ಮನೆಯಲ್ಲಿ ಕೂಡ ಈ ಮಾತನ್ನು ತಿಳಿಸಿದ್ದೇವೆ. ಆದರೂ ಕೂಡ ಈ ಒಂದು ಕಾರ್ಯಕ್ರಮದ ಮಹತ್ವವನ್ನು ನಮಗೆ ತಿಳಿಸಬೇಕು ಅಂತಂದರೆ, ನಾವು ಲಿಂಗಾಯತ ಸಮುದಾಯದವರು ಅಥವಾ ಬಸವ ಧರ್ಮ ಅಭಿಮಾನಿಗಳು ಅಥವಾ ವೀರಶೈವರು ಅಂತ ಹೇಳಿ ನಾವಿದ್ದೇವೆ. ನಾವು ಇರೋದು ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಸಂಪ್ರದಾಯಗಳು ಅವೆಲ್ಲವೂ ಕೂಡ ವಿಚಿತ್ರವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಾವು ಕೇವಲ ಲಿಂಗವಂತರು ಅಂತ ಹೇಳಿಕೊಂಡು ಆ ಬಸವ ಧರ್ಮದವರು ಶರಣರು ನಮ್ಗೆ ಏನು ಹೇಳಿ ಹೋಗಿದ್ದಾರೆ ಆ ಎಲ್ಲವನ್ನ ಬಿಟ್ಟು ಉಳಿದೆಲ್ಲವನ್ನ ನಾವು ಮಾಡ್ತಾ ಇದ್ದೇವೆ. ಅದು ಬಹಳ ಜನಕ್ಕೆ ನಮ್ಗೆ ಅರಿವಿಲ್ಲ. ಅದು ನಮ್ಗೆ ಅರಿವಿಲ್ಲ ಅಂತ ಹೇಳಿ ಅದು ಕೊಡೋರು ಯಾರು ನಮಗಿಲ್ಲ. ಬಸವ ಧರ್ಮ ಅಂದ್ರೇನು, ಲಿಂಗ ತತ್ವ ಅಂದ್ರೇನು, ಲಿಂಗಾಯತರು ಅಂದ್ರೇನು, ಅವರ ಆಚರಣೆಗಳೇನು, ಅವರ ಹಬ್ಬ ಹುಣ್ಣಿಮೆಗಳೇನು, ಅವರ ಸಂಪ್ರದಾಯ ಏನು ಅನ್ನುವಂಥದ್ದನ್ನು ನಮಗೆ ಯಾರು ಇನ್ನುವರೆಗೂ ಮನಸ್ಸು ಕೊಟ್ಟು ಯಾರು ಹೇಳಿಲ್ಲ, ಹೇಳುವಂಥ ಮನಸ್ಸನ್ನು ನಾವು ಮಾಡ್ತಾ ಇಲ್ಲ. ಸಾಹಿತ್ಯದಲ್ಲಿ ಬೇಕಾದಷ್ಟು ತತ್ವಗಳಿವೆ, ಅದನ್ನು ನಮ್ಮ ಗುರುಗಳು ಹೇಳ್ತಾ ಇಲ್ಲ ಅಥವಾ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಎಲ್ಲೆಲ್ಲಿ ಬಸವ ತತ್ವದ ಅನುಷ್ಠಾನ ಮತ್ತು ಬಸವ ತತ್ವದ ಚಿಂತನೆಗಳು ನಡೀತಾವೋ, ಎಲ್ಲಿ ಸಾಹಿತ್ಯ ಇದೆಯೋ ಅಲ್ಲಿ ಬಸವ ತತ್ವ ಏನು ಹೇಳ್ತದೆ ಅನ್ನುವಂಥ ವಿಚಾರವನ್ನು ನಾವು ಗ್ರಾಮಗಳಲ್ಲಿ ಮನೆಗಳಲ್ಲಿ ತಿಳಿಸುವಂಥ ಕಾರ್ಯಕ್ರಮವೇ ಈ ಬಸವ ಜ್ಯೋತಿ ಕಾರ್ಯಕ್ರಮ ಅಥವಾ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ. ಅಲ್ಲಿ ಬಸವಣ್ಣನವರ ವಿಚಾರಗಳು, ಬಸವ ಶರಣರ ವಿಚಾರಗಳನ್ನು ನಾವು ಆದಷ್ಟು ಮಟ್ಟಿಗೆ ನಮ್ಮ ಮನೆಯಲ್ಲಿ ಕನಿಷ್ಠ ಏನು ಚಟುವಟಿಕೆಗಳಿರಬೇಕು, ಏನು ಸಂಪ್ರದಾಯ ಇರಬೇಕು, ಏನು ಧರ್ಮದ ತತ್ವಗಳು ಇರಬೇಕು ಅನ್ನುವಂಥ ವಿಚಾರಗಳನ್ನು ನಮ್ಮ ಮನೆಯಲ್ಲಿ ತಿಳಿಸಲಿಕ್ಕೆ ಈ ಒಂದು ರಾಷ್ಟ್ರೀಯ ಬಸವ ದಳ ಈ ಗ್ರಾಮಕ್ಕೆ ಹೋಗಿ ಮನೆಗೆ ಹೋಗಿ ಧರ್ಮ ಪ್ರಚಾರವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಶ್ರಮಬಂಧುಗಳು. ಆ ಒಂದು ಪ್ರಯತ್ನದಲ್ಲಿ ನಾವು ಈಗಾಗಲೇ ನಮಗೆ ತಿಳಿಸಿರುವಂತೆ ನಿರಾಳ ಗ್ರಾಮದಲ್ಲಿ ಸುಮಾರು 1 ವರ್ಷದ ಹಿಂದೆ ಪ್ರಾರಂಭ ಮಾಡಿ ಅಲ್ಲಿ ಕೂಡ ಇದೇ ಥರ ಸಮಾರಂಭವನ್ನು ಬಹಳ ಅದ್ದೂರಿಯಾಗಿ ಮಾಡಿ ನಂತರ ಈ ಸೋಮಿಕಳಿ ಕಾರ್ಯಕ್ರಮವನ್ನು ಕೂಡ ನಾವು ಮುಗಿಸಿದ್ದೇವೆ. ಅಲ್ಲಿ ಇದೇ ರೀತಿಯ ಸಮಾರೋಪ ಸಮಾರಂಭವನ್ನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಕೂಡ ಸಮಾರೋಪ ಆಗ್ತಾ ಇದೆ. ಆ ನಂತರ ನಾವು ಮುಂದಿನ ಊರಿಗೆ ಅಥವಾ ಎಲ್ಲಿ ಆಸಕ್ತಿ ತೋರಿಸ್ತಾರೋ ಆ ಊರಿಗೆ ನಾವು ಪ್ರಯಾಣ ಬೆಳೆಸಿ ಅಲ್ಲಿ ಮನೆಯಲ್ಲಿ ಮನೆ ಬಸವ ಜ್ಯೋತಿ ಕಾರ್ಯಕ್ರಮವನ್ನು ಈ ಮೂರಲ್ಲಿ ಯಾರು ಮಾಡಿದ್ದೇವೆ ಅದೇ ರೀತಿ ನಾವು ಅಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ಮರಿತಿಬ್ಬೇಗೌಡ ರಾಜೀನಾಮೆ ನೀಡಿದ್ದು, ಲೋಕಸಭಾ ಚುನಾವಣೆಗೂ ಮುನ್ನ ವಿಧಾನ ಪರಿಷತ್ ಜೆಡಿಎಸ್ ಸದಸ್ಯ ಮರಿತಿಬ್ಬೇಗೌಡ ತಮ್ಮ ಸದಸ್ಯತ್ವಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ನಾಮಪತ್ರ ಸಲ್ಲಿಸಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಹುಬ್ಬಳ್ಳಿಯ ಗೃಹ ಕಚೇರಿಗೆ ಆಗಮಿಸಿ ರಾಜೀನಾಮೆ ಪತ್ರ ಸಲ್ಲಿಸಿರುವ ಮರಿತಿಬ್ಬೇಗೌಡ ಲಿಖಿತ ಮೂಲಕ ತಮ್ಮ ರಾಜೀನಾಮೆ ನೀಡಿದರು. ಇನ್ನು ರಾಜೀನಾಮೆ ಸ್ವೀಕರಿಸಿದ ಬಸವರಾಜ ಹೊರಟ್ಟಿ ಅವರು ಮರಿತಿಬ್ಬೇಗೌಡ ಸ್ವಹಿತಾಸಕ್ತಿಯಿಂದ ರಾಜೀನಾಮೆ ನೀಡಿದ್ದು, ರಾಜೀನಾಮೆ ಅಂಗೀಕರಿಸಲಾಗಿದೆ, ಇನ್ನು ಮುಂದೆ ಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಎಂದು ಮಾಹಿತಿ ನೀಡಿದರು. ನೀವು ಸ್ವಇಚ್ಛೆಯಿಂದ ಕೊಟ್ಟಿರೋ ಯಾರ್ದು ಒತ್ತಡ ಇದ್ದೋ ಹೆದರಿಕೆ ಐತೆ ಏನಾರು ಐತಿ? ಯಾವುದು ಸ್ವಇಚ್ಛೆಯಿಂದ ಸ್ವಇಚ್ಛೆಯಿಂದ ಯಾರ್ದು ಒತ್ತಡ ಮತ್ತೊಂದು ಏನಿಲ್ಲ? ಯಾರ್ದು ಒತ್ತಡ ಇಲ್ಲ.
ಗೊತ್ತಿಲ್ಲ. ನಿಮ್ಮ ರಾಜೀನಾಮೆಯನ್ನು ಒಪ್ಪಲಾಗಿದೆ, ಅಂಗೀಕರಿಸಿದ್ದೇನೆ. ಒಂದು ಜೆರಾಕ್ಸ್ ಕೊಟ್ಬಿಡ್ತೀರಲ್ಲ, ಇಲ್ಲಿ ಹೋಗ. ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಅಧೀನದಲ್ಲಿನ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಅಧಿಕಾರಿಗಳಾದ ಜಾವಿದ್ ಕರ್ಣಗಿ ತಿಳಿಸಿದರು. ತಮ್ಮ ಕಚೇರಿಯಲ್ಲಿ ನಮ್ಮ ಆನ್ ಸ್ಪಾಟ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅಳವಡಿಸಿಕೊಂಡು 6ರಿಂದ 10ನೇ ತರಗತಿವರೆಗೆ ಕಾರ್ಯನಿರ್ವಹಿಸುತ್ತಿರುತ್ತವೆ. ಸದರಿ ಶಾಲೆಗಳಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ 6ನೇ ತರಗತಿ ಪ್ರವೇಶಕ್ಕಾಗಿ ಅಲ್ಪಸಂಖ್ಯಾತರ ಸಮುದಾಯದ ಆರ್ಯ ವಿದ್ಯಾರ್ಥಿಗಳು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಆರ್ಯ ವಿದ್ಯಾರ್ಥಿಗಳು ನಿರ್ದೇಶನಾಲಯದ ಅಧಿಕೃತ ಜಾಲತಾಣದ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 14 ಆಗಿದೆ ಎಂದು ತಿಳಿಸಿದರು. ನನ್ನ ಹೆಸರು ಜಾವಿದ್ ಕರಂಗಿ ಅಂತ. ನಾನು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿ ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಈ ವರ್ಷ ನಮ್ಮ ಇಲಾಖೆಯಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ನಮ್ಮ ಜಿಲ್ಲೆಯಲ್ಲಿ 2024-25ನೇ ಸಾಲಿನ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ನಾವು ದಾಖಲಾತಿ ಪ್ರಕ್ರಿಯೆಯನ್ನು ಈಗಾಗಲೇ ಶುರು ಮಾಡಿದ್ದೀವಿ. ಆಸಕ್ತರು ನಮ್ಮ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ ಮುಸ್ಲಿಂ, ಜೈನ್, ಕ್ರಿಶ್ಚಿಯನ್, ಬೌದ್ಧ, ಪಾರ್ಸಿ ಹಾಗೂ ನಮ್ಮ ಬುದ್ಧ ಈ ಎಲ್ಲ ಸಮುದಾಯದ ಅರ್ಹ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಾಲೆಗಳಲ್ಲಿ ದಾಖಲಾತಿಗಳನ್ನು ಪಡಿಬೋದಾಗಿದೆ. ಮೌಲಾನಾ ಆಜಾದ್ ಮಾದರಿ ಶಾಲೆ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯಾಗಿದ್ದು, ಇದರಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ತರಗತಿಗಳನ್ನು ನೀಡ್ತೀವಿ. ಇಲ್ಲಿ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ಕೊಡಲಾಗುತ್ತೆ. ಮೊದಲನೇದಾಗಿ ನಮ್ಮಲ್ಲಿ ಸಮವಸ್ತ್ರ, ಪಠ್ಯಪುಸ್ತಕ, ಸ್ಟೇಷ್ನರಿ ಐಟಮ್ಸ್, ಅದರಲ್ಲಿ ಬ್ಯಾಗ್ಸು, ಪೆನ್ಸಿಲ್ಸು, ಪೆನ್ನು, ಆಮೇಲೆ ಡ್ರಾಯಿಂಗ್ ಬುಕ್ಸು, ಡ್ರಾಯಿಂಗ್ ಐಟಮ್ಸು ಇದನ್ನೆಲ್ಲ ಫ್ರೀಯಾಗಿ ಕೊಡ್ತೀವಿ. ಪ್ರತಿ ಮಗುಗೆ ನಾವು ನಮ್ಮ 2 ಜೊತೆ ನಾವು ಸಮವಸ್ತ್ರನ ಕೊಡ್ತೀವಿ. ಬಿಳಿ ಮತ್ತು ಕಪ್ಪು ಬಣ್ಣದ ನಾವು ಶೂ ಮತ್ತು ಸಾಕ್ಸ್ಗಳನ್ನು ಕೂಡ ಕೊಡ್ತೀವಿ. ಇದನ್ನೆಲ್ಲ ನಾವು ಉಚಿತವಾಗಿ ಕೊಡ್ತೀವಿ. ಇದ್ರ ಜೊತೆಗೇ ನಾವು 10ನೇ ತರಗತಿ ಮಕ್ಕಳಿಗೆ ಸ್ಪೆಷಲಾಗಿ ನಾವೇನು ಮಾಡ್ತೀವಿ, ಅವ್ರಿಗೆ SSLCಯಲ್ಲಿ ಉತ್ತಮವಾದ ಫಲಿತಾಂಶ ಬರೋಕ್ಕೋಸ್ಕರ ಅವ್ರಿಗೆ ಸ್ಪೆಷಲ್ ಕ್ಲಾಸಸ್ನ ಮತ್ತು ಕೋಚಿಂಗ್ನ ನಾವು ಫೆಸಿಲಿಟಿಯನ್ನು ಕೂಡ ಕೊಡ್ತೀವಿ. ನಮ್ಮಲ್ಲಿ ಎಲ್ಲ ಶಿಕ್ಷಕರು ನುರಿತರಾಗಿದ್ದಾರೆ. ಆಮೇಲೆ ಎಲ್ಲರೂ KPSC ಎಕ್ಸಾಮ್ಸಿಂದ ಪಾಸಾಗಿ ಬಂದಿರುವಂಥ ನಾವು ಶಿಕ್ಷಕರುಗಳಿಂದ ನಮ್ಮ ಮಕ್ಕಳಿಗೆ ತರಬೇತಿಯನ್ನು ನಾವು ನೀಡ್ತೀವಿ. ಸೊ ಹಾಗಾಗಿ ನಮ್ಮ ಇಲಾಖೆಯಿಂದ ನಡೆಸಲಾಗುತ್ತಿರುವ ಈ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಕ್ರಿಯೆ ಶುರುವಾಗಿದ್ದು, ತಾವುಗಳು ತಮ್ಮ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಬಂದು ದಾಖಲೆ ಮಾಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ನಮ್ಮ ಪ್ರತಿ ತಾಲೂಕಲ್ಲಿ ನಮ್ಮದು ತಾಲೂಕಾ ಮಾಹಿತಿ ಕೇಂದ್ರಗಳಿದ್ದಾವೆ, ನಮ್ಮ ತಾಲೂಕು ವಿಸ್ತರಣಾಧಿಕಾರಿಗಳ ಆಫೀಸ್ ಇದೆ, ಮತ್ತು ನಮ್ಮ ಜಿಲ್ಲಾ ಕಚೇರಿ ಇದೆ. ಅದ್ರ ಜೊತೆಗೆ ನಮ್ಮದು ವೆಬ್ಸೈಟ್ ಇದೆ ಮತ್ತು ಸೇವಾ ಸಿಂಧು ಪೋರ್ಟಲ್ ಇದೆ. ಈ 5 ಕಡೆಯಲ್ಲಿ ತಾವು ಹೋಗಿ ತಾವು ವಿಚಾರಣೆ ಮಾಡಿದ್ರೆ ತಮಗೆ ಉಚಿತವಾಗಿ ನಾವು ಅರ್ಜಿನ ಹಾಕಿಸಿ ತಮಗೆ ಎಲ್ಲ ಸವಲತ್ತುಗಳನ್ನು ನೀಡುತ್ತಾ ಒಂದು ಕೆಲಸನ ಮಾಡ್ತೀವಿ.
ಈಗಾಗಲೇ ಅರ್ಜಿ ಸಲ್ಲಿಸೋದಕ್ಕೆ ನಾವು ಅಪ್ಲಿಕೇಶನ್ಸ್ನ ಕಾಲ್ ಮಾಡಿದ್ದೀವಿ, ಸೇವಾ ಸಿಂಧುವಿಂದ ಕಾಲ್ ಮಾಡಿದ್ದೀವಿ. ಇನ್ ಕೇಸ್ ಯಾವುದಾದ್ರೂ ಪೋಷಕರಿಗೆ ಅಥವಾ ಮಕ್ಕಳಿಗೆ ಆನ್ಲೈನಲ್ಲಿ ಅರ್ಜಿ ಹಾಕೋಕ್ಕೆ ಏನಾದರೂ ಅವ್ರಿಗೆ ಅಡಚಣೆ ಅಥವಾ ತೊಂದರೆ ಉಂಟಾದಲ್ಲಿ ತಾವುಗಳು ದಯಮಾಡಿ ನಮ್ಮ ಮಾಹಿತಿ ಕೇಂದ್ರಕ್ಕೆ ಅಥವಾ ನಮ್ಮ ಆಫೀಸ್ಗೆ ತಾವು ಬರ್ಬೋದು. ನಾವು ನಮ್ಮ ಆಫೀಸಿಂದನೇ ಉಚಿತವಾಗಿ ತಮಗೆ ನಾವು ಆನ್ಲೈನ್ ಅರ್ಜಿಗಳನ್ನು ಹಾಕೋಕ್ಕೆ ನಾವು ಒಂದು ಅನುವು ಮಾಡಿ ಕೊಡ್ತೀವಿ. ಇದಕ್ಕೆ 30 ದಿನಗಳ ಗಡುವು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಅದನ್ನು ವಿಸ್ತರಣೆ ಮಾಡೋದು ನಮಗೆ ಡೈರೆಕ್ಷನ್ಸ್ ಬಂದರೆ ಹೆಡ್ ಆಫೀಸಿಂದ ಅದನ್ನು ಕೂಡ ನಾವು ಅಪ್ಡೇಟ್ ಮಾಡಿ ಕೊಡ್ತೀವಿ ತಮಗೆ. ಚುನಾವಣಾ ಪದ್ಧತಿ ಸುಧಾರಿಸಿ ಭ್ರಷ್ಟಾಚಾರ ನಿಯಂತ್ರಿಸಿ ದೇಶ ಉಳಿಸಿ ಎಂದು ಒತ್ತಾಯಿಸಿ ಭಾರತೀಯ ಚುನಾವಣಾ ಸುಧಾರಣಾ ಹೋರಾಟ ಸಮಿತಿಯಿಂದ ನಡೆಯುತ್ತಿರುವ ಮೌನ ಸತ್ಯಾಗ್ರಹ ಸ್ಥಳಕ್ಕೆ ಮುಖ್ಯಮಂತ್ರಿಗಳ ಸಲಹೆಗಾರರಾದ BR ಪಾಟೀಲ್ ಅವರು ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಕಲಬುರಗಿ ನಗರದ ಗಾಂಧಿ ಪ್ರತಿಮೆ ಬಳಿ ಭಾರತೀಯ ಚುನಾವಣಾ ಸುಧಾರಣಾ ಹೋರಾಟ ಸಮಿತಿ ವತಿಯಿಂದ ರಮೇಶ್ ದುತ್ತರ್ಗಿ ಅವರು ಆಗಸ್ಟ್ 19ರಿಂದ ನಡೆಸುತ್ತಿರುವ ಮೌನ ಸತ್ಯಾಗ್ರಹ ಸ್ಥಳಕ್ಕೆ ಮುಖ್ಯಮಂತ್ರಿಗಳ ಸಲಹೆಗಾರರಾದ BR ಪಾಟೀಲ್ ಅವರು ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಶ್ರೀ ರಮೇಶ್ ದುತ್ತರ್ಗಿ ಅನ್ನುವಂಥ ಒಬ್ಬ ವ್ಯಕ್ತಿ ಕಳೆದ 209 ದಿವಸಗಳ ನಿರಂತರ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೆ ತಮ್ಮ ಮೌನ ಸತ್ಯಾಗ್ರಹವನ್ನು ಕಣ್ಣಿಗೆ ಪಟ್ಟಿ ಕಟ್ಟುಕೊಳ್ಳೋ ಮುಖಾಂತರ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅವರ ವಿಷಯ ಚರ್ಚೆ ಅಂದರೆ ಈ ದೇಶದಲ್ಲಿ ಚುನಾವಣಾ ಸುಧಾರಣೆ ಆಗಬೇಕು, ಭ್ರಷ್ಟಾಚಾರ ನಿಲ್ಲಬೇಕು ಮತ್ತು ದೇಶ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಅದಲ್ಲದೇ ಏನು ಇವತ್ತು ಸಂಸದರ ಮೇಲೆ, ಶಾಸಕರುಗಳ ಮೇಲೆ ಕ್ರಿಮಿನಲ್ ಪ್ರಕರಣಗಳಿದ್ದಾವೆ, ಅದರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅನ್ನುವಂಥದ್ದು ಭಾಳ ದೂರದೃಷ್ಟಿ ಉದ್ದೇಶ ಇಟ್ಕೊಂಡು ಇವತ್ತು ಒಬ್ಬಂಟಿಗರಾಗಿ ಹೋರಾಟ ಮಾಡ್ತಾಯಿದ್ದಾರೆ. 209 ದಿವಸ ಅಂದರೆ ಸಾಮಾನ್ಯವಲ್ಲ. ಇದಕ್ಕೆ ಜನ ಎಷ್ಟು ಸ್ಪಂದಿಸಬೇಕಾಗಿತ್ತು, ಸ್ಪಂದಿಸಿಲ್ಲ. ಯಾಕಂದರೆ ಇದು ಭಾಳ ಗಹನವಾದ ವಿಷಯ ಮತ್ತು ಜನರ ಕೈಗೆ ನಲುಕಲಾರದಷ್ಟು ಎತ್ತರದ ವಿಷಯ. ಜನ ಅಂತೂ ಬೆಸತ್ತಿದ್ದಾರೆ ಈ ವಿಷಯದ ಬಗ್ಗೆ, ಚುನಾವಣೆ ಪದ್ಧತಿ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಕ್ರಿಮಿನಲ್ ಕೇಸ್ಗಳ ಬಗ್ಗೆ, ಇವತ್ತಿನ ನಡವಳಿಕೆಗಳ ಬಗ್ಗೆ. ಆದರೆ ಇದು ಚರ್ಚೆ ಆಗಬೇಕಾಗಿತ್ತು, ಆಗಿಲ್ಲ. ಈಗ ನಾವು ಇವತ್ತು ನಿರ್ಧಾರ ಮಾಡಿದ್ದೇವೆ, ಈ ಒಂದು ವ್ಯಾಪಕವಾದಂಥ ಚರ್ಚೆ ನಡೆಯುವುದಕ್ಕೆ ಬರುವ 31ರಂದು ಕಲಬುರಗಿಯಲ್ಲಿ ಒಂದು ಚರ್ಚಾಗೋಷ್ಠಿಯನ್ನು ಇಟ್ಟುಕೊಂಡು ಜನರ ಮಧ್ಯೆ ತೊಗೊಂಡು ಹೋಗಬೇಕು ಮತ್ತು ಇದು ರಾಷ್ಟ್ರಮಟ್ಟದಲ್ಲಿ ಕೂಡ ಚರ್ಚೆ ಆಗಬೇಕು ಅನ್ನುವಂಥದ್ದು ಉದ್ದೇಶದಿಂದ ಇವತ್ತು ನಾನು ಬಂದಿದ್ದೇನೆ. ಅವರಿಗೆ ಸಂಪೂರ್ಣವಾದಂಥ ಬೆಂಬಲ ನಮ್ಮದಿದೆ. ನಮ್ಮ ಸ್ನೇಹಿತರು ಕೂಡ ಇಲ್ಲಿ ಬಂದಿದ್ದಾರೆ, ನಮ್ಮ ಗೆಳೆಯರು ಬಂದಿದ್ದಾರೆ, ನಮ್ಮ ಬೆಂಬಲಿಗರು ಬಂದಿದ್ದಾರೆ. ಈ ಥರ ನಾವು ಅವರಿಗೆ ಸಮರ್ಥನೆ ಕೊಡೋದಕ್ಕೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಸಿದ್ದರಾಮ್ ಪ್ಯಾಟಿ, ನಾಗೇಂದ್ರ ಕೋರಿ, ನಾಗೇಂದ್ರ ತಂಬೆ, ರೇವಣಸಿದ್ದ ಬಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೇಸಿಗೆ ಪ್ರಾರಂಭಿಕ ಹಂತದಲ್ಲಿಯೇ ಕಲಬುರಗಿ ಜಿಲ್ಲಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದ್ದು ಜನರು ಪರದಾಡುತ್ತಿದ್ದಾರೆ. ಈ ಕೂಡಲೇ ಜಿಲ್ಲಾಡಳಿತ ಕುಡಿಯುವ ನೀರಿನ ಸರಬರಾಜು ಮಾಡಲು ಮುಂದಾಗಬೇಕು ಎಂದು ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಆಗ್ರಹಿಸಿದರು. ಈ ಕುರಿತು ಮಾತನಾಡಿದ ಅವರು, ಕಲಬುರಗಿ ನಗರ ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವ ನೀರು ಸಿಗುತ್ತಿಲ್ಲ. ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ನಲ್ಲಿಗಳಲ್ಲಿ ನೀರು ಸರಬರಾಜು ಆಗುತ್ತಿಲ್ಲ. ಕೆಲವು ಬಡಾವಣೆಗಳಲ್ಲಿ ಮೊದಲು ವಾರಕ್ಕೊಮ್ಮೆ ಆದ್ರೂ ನಲ್ಲಿಗಳಲ್ಲಿ ಕುಡಿಯುವ ನೀರು ಪೂರೈಕೆ ಆಗುತ್ತಿತ್ತು. ಆದ್ರೆ ಈಗ 15 ದಿನಕ್ಕೊಮ್ಮೆ ನೀರು ಬರುತ್ತಿದೆ. ಇದರಿಂದ ಜನರು ದಿನನಿತ್ಯ ಜೀವನದಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ. ಮಾರ್ಚ್ ತಿಂಗಳ ಪ್ರಾರಂಭದಲ್ಲಿಯೇ ಈ ನೀರಿನ ಸಮಸ್ಯೆ ಉಂಟಾದ್ರೂ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಒಂದೆಡೆ ಈ ಸಮಸ್ಯೆ ಇದ್ರೆ ಇನ್ನೊಂದೆಡೆ ಬಿಸಿಲಿನ ಜ್ವರದಿಂದ ಜನರು ಕಂಗಾಲಾಗಿದ್ದಾರೆ. ಆದ್ರೆ ಮಹಾನಗರ ಪಾಲಿಕೆಯವರು ಹೆಚ್ಚುತ್ತಿರುವ ಉಷ್ಣತೆ ಶಮನಕ್ಕೆ ರಸ್ತೆ ಮತ್ತು ಬೀದಿಗಳಲ್ಲಿ ನೀರು ಚಿಮ್ಮಿಸಬೇಕು. ಕಲಬುರಗಿ ನಗರದ ಪ್ರಮುಖ ಸ್ಥಳಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಬೇಕು. ಆದ್ರೆ ಇದ್ಯಾವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು. ಇನ್ನು 2 ತಿಂಗಳು ಬೇಸಿಗೆ ಇರುವುದರಿಂದ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗುತ್ತಿದೆ. ಜನರು ರೊಚ್ಚಿಗೆ ಎದ್ದು ಬೀದಿಗೆ ಇಳಿಯುವ ಮುನ್ನ ಜಿಲ್ಲಾಡಳಿತ ಕುಡಿಯುವ ನೀರು ಸರಬರಾಜಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬಾಲರಾಜ್ ಗುತ್ತೇದಾರ್ ಒತ್ತಾಯಿಸಿದರು. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಇವತ್ತು ಕುಡಿಯುವ ನೀರಿನ ಒಂದು ಪರಿಸ್ಥಿತಿ ಗಂಭೀರ ಆಗಿದೆ. ಭೀಮಾ ನದಿಯಲ್ಲಿ ಇವತ್ತು ನೀರು ಇರೋದ ಕಾರಣಕ್ಕಾಗಿ ಇವತ್ತು ಉಜ್ಜಯಿನಿ ಡ್ಯಾಮಿಂದ ನೀರು ಬಿಡುಗಡೆ ಮಾಡಬೇಕಂತೇಳಿ ನಮ್ಮ ಪಕ್ಷದ ಒಬ್ಬ ನಾಯಕನು ಕೂಡ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಕೊಟ್ಟಿದ್ದು ನಾವು ಅದನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ಹಲವಾರು ಕಡೆ ಕುಡಿಯುವ ನೀರಿನ ಒಂದು ಸಮಸ್ಯೆಗಾಗಿ ದಯಮಾಡಿ ಇವತ್ತು ಎಲ್ಲ ಒಂದು ಸರ್ಕಾರದವರು ಇವತ್ತು ಒತ್ತಡ ಒಂದು ಮಹಾರಾಷ್ಟ್ರ ಸರ್ಕಾರದ ಹಾಕಿ
ಕುಡಿಯೋ ನೀರಿನ ಬಗ್ಗೆ ಇವತ್ತು ಸರ್ಕಾರ ಭಾಳ ಗಂಭೀರತೆಯಿಂದ ಎಚ್ಚರಿಕೆ ಕೊಡಬೇಕಂತ ನನ್ನ ಒಂದು ಕಳಕಳಿ ವಿನಂತಿ ಇದೆ. ಅದೇ ರೀತಿಯಾಗಿ ಯಾವುದೇ ರೀತಿಯಿಂದ ಕೂಡ ಎಲ್ಲ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಹಳ್ಳಿಗಳಲ್ಲಿ ಕೂಡ ಟ್ಯಾಂಕರ್ ಮೂಲಕ ಇವತ್ತು ನೀರಿನ ಸಪ್ಲೈ ಮಾಡಿ ಒಂದು ಅನುಕೂಲತೆಯನ್ನು ಮಾಡಿಕೊಡ್ಬೇಕು ಸರ್ಕಾರ ಅಂತ ನನ್ನ ಒಂದು ಆಗ್ರಹ ಇದೆ. ಎಲ್ಲ ಕಡೆ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಗ್ತಾ ಇದೆ. ಎಲ್ಲ ವರ್ಗದ ಜನರು ಸಂತೋಷದಿಂದ ಸ್ವಾಗತಿಸಿ ಬೆಂಬಲ ನೀಡುತ್ತಿದ್ದಾರೆ. ಯಾವ ಜನ್ಮದ ಋಣವೋ ಏನೋ ಅಷ್ಟು ಬೆಂಬಲ ಕೊಡ್ತಾ ಇದ್ದಾರೆ ಎಂದು ಹಾವೇರಿಯ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಬಿಜೆಪಿ ಪಕ್ಷದಲ್ಲಿ ಭುಗಿಲೆದ್ದಿರುವ ಅಸಮಾಧಾನ ವಿಚಾರವಾಗಿ ರಾಣೆಬೆನ್ನೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಈಗಾಗಲೇ ವರಿಷ್ಠರು ಮಾತನಾಡಿದ್ದಾರೆ, ರಾಜ್ಯ ಮಟ್ಟದ ನಾಯಕರು ಮಾತನಾಡುತ್ತಿದ್ದಾರೆ. ಇನ್ನು 2-3 ದಿನದಲ್ಲಿ ಎಲ್ಲವೂ ಸರಿ ಹೋಗುತ್ತದೆ. ಒಬ್ಬೊಬ್ಬರಾಗಿಯೇ ನಾಯಕರು ಮಾತನಾಡುವ ಪ್ರಯತ್ನ ನಡೆದಿದೆ. ನಾನು ಕೂಡ ಅಸಮಾಧಾನ ಹೊಂದಿರುವವರ ಬಳಿ ಮಾತನಾಡಿದ್ದೇನೆ. ಟಿಕೆಟ್ ಸಿಗದ ಕಾರಣ ಬೇಸರ ಇದೆ. ಅವರಿಗೂ ಸ್ವಲ್ಪ ಸಮಯ ಕೊಡಬೇಕು, ಬಳಿಕ ಎಲ್ಲವೂ ಸರಿ ಹೋಗುತ್ತದೆ ಎಂದರು. ಹಾವೇರಿ ಮತ್ತು ಗದಗ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿ ಹೋಗ್ತಿದ್ದೀನಿ. ಎಲ್ಲ ವರ್ಗದ ಜನ ಭಾಳ ಸಂತೋಷದಿಂದ ಸ್ವಾಗತವನ್ನು ಮಾಡ್ತಾ ಇದ್ದಾರೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಯಾವ ಜನ್ಮದೊಂದು ಋಣ ಅಂತ ನನಗೆ ಅನಿಸ್ತಾ ಇದೆ. ಅಷ್ಟು ಜನ ನನಗೆ ಬೆಂಬಲ ಕೊಡ್ತಿರೋದು ಭಾಳ ನನಗೆ ಭಾಳ ಸಂತೋಷ ತಂದಿದೆ ಮತ್ತು ಭಾವುಕನಾಗಿ ನನಗೆ ಮಾಡಿದ್ದಾರೆ. ಸರ್, ಈಗ ಪಕ್ಷದಲ್ಲಿ ತುಂಬ ಅಸಮಾಧಾನ ಇದೆ ಸರ್, ಅದನ್ನು ಸರಿಪಡಿಸುವಂಥದ್ದು ಈಗಾಗಲೇ ಹಲವಾರು ಜನರಿಗೆ ವರಿಷ್ಠರು ಮಾತಾಡಿದ್ದಾರೆ. ಇನ್ನೊಂದು 2-3 ದಿನ ಒಳಗಡೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ವಿಶ್ವಾಸ ಇದೆ. ಒಬ್ಬೊಬ್ಬರಿಗೆ ಕೆಲವರಿಗೆ ರಾಜ್ಯ ಮಟ್ಟದ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ, ನಾನು ಕೂಡ ಮಾತಾಡಿದ್ದೀನಿ. ಏನೋ ಒಂದು ಟಿಕೆಟನ್ನು ಸಿಗದ ಕಾರಣದಿಂದ ಏನೋ ಒಂದು ಸ್ವಲ್ಪ ಕೋಪ ಇದೆ. ಸಮಯ ಸ್ವಲ್ಪ ಕಳೆದ ಮೇಲೆ ಅದು ಶಾಂತ ಆಗ್ತದೆ ಅಂತ ವಿಶ್ವಾಸ. ಸರ್, ಈಗ ಉಸ್ತುವಾರಿ ಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಬೊಮ್ಮಾಯಿ ಅವರಿಗೆ ಲೋಕಸಭೆ ಎಲೆಕ್ಷನ್ನಲ್ಲಿ ಒಂಟಿಯಾಗಿದ್ದಾರೆ, ಅವರಿಂದ ಯಾರೂ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವ್ರಿಗೆ ಹೇಳೋದು ಅವರು ಹಾವೇರಿ ಹೊಸಬ್ರು, ಇಡೀ ಹಾವೇರಿ ಗದಗ ಜಿಲ್ಲೆಯ ಜನತೆ ನಾನು ಹೇಳಿದ್ದೆ, ಅದು ಮುಖ್ಯ. ಅವರು ನಿನ್ನೆ ನೋಡಿದ್ವಲ್ಲ, ಸ್ಟೇಜಲ್ಲಿ ಜನ ಜಾಸ್ತಿ ಇದ್ರು, ಪಾಲ್ಗೊಂಡ್ರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ.
ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 97313211173 and 083142133873.